ಮಾನ್ಯ ಮೋದಿಜಿಯವರು, ಪ್ರಧಾನಮಂತ್ರಿ ಮಾನ್ಯ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಏನು ತೈಲ ಕಂಪನಿಗಳಿದೆ, ತೈಲ ಕಂಪನಿಗಳ ಈ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದೆ. ಇದರಿಂದ ಜನರಿಗೇನು ಪ್ರಯೋಜನ ಅಂತ ತಾವು ಕೇಳಬಹುದು, ಅಥವಾ ಜನ ಅವರು ಕೂಡ ನಮಗೇನು ಇದರಿಂದ ಪ್ರಯೋಜನ ಅಂತ ಕೇಳಬಹುದು. 1 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ 10 ರೂಪಾಯಿಗಳಷ್ಟು ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಈಗಾಗಲೇ ರಾಜ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರಣದಿಂದಾಗಿ ತೈಲ ಬೆಲೆ ಏರಿಕೆಯಾಗಿದೆ. ಈ ಏರಿಕೆಯನ್ನ ಪೆಟ್ರೋಲ್ ಅಥವಾ ಡೀಸೆಲ್ನ ಬೆಲೆ ಏರಿಕೆ ಮಾಡೋದಾದ್ರೆ ಅದು ಸರ್ಕಾರ ಮಾಡೋದಲ್ಲ. ಬೆಲೆಯನ್ನ ಏರಿಕೆ ಮಾಡೋದು ತೈಲ ಕಂಪನಿಗಳು. ತೈಲ ಕಂಪನಿಗಳೇನಾದರೂ ಭಾರತ ದೇಶದಲ್ಲಿ ಬೆಲೆಯನ್ನ ಏರಿಕೆ ಮಾಡೋದಾದ್ರೆ ಈ ಎಲ್ಲಿಂದ ಅವರು ಖರೀದಿ ಮಾಡ್ತಾರೆ, ಎಷ್ಟು ಡಾಲರ್ ಕೊಟ್ಟಿರ್ತಾರೆ, ಆದ್ದರಿಂದ ಅದನ್ನು ಆಧರಿಸಿ ತೈಲ ಬೆಲೆಯನ್ನು ಏರಿಕೆ ಮಾಡಬೇಕಾಗಿತ್ತು. ಈಗ ಆಸ್ಟ್ರೇಲಿಯಾದಲ್ಲಿ 40% ಏರಿಕೆ ಆಗಿದೆ, ಸಿಂಗಾಪುರದಲ್ಲಿ 34% ಏರಿಕೆ ಆಗಿದೆ, ಯುಎಸ್ಎ 33% ಏರಿಕೆ ಆಗಿದೆ, ಸ್ಪೇನ್ನಲ್ಲಿ 31% ಏರಿಕೆ ಆಗಿದೆ, ಈಜಿಪ್ಟ್ನಲ್ಲಿ 17%, ಚೀನಾದಲ್ಲಿ 11%, ಕತಾರ್ನಲ್ಲಿ 8%, ಹಾಂಗ್ಕಾಂಗ್ನಲ್ಲಿ 6% ಏರಿಕೆ ಆಗಿದೆ. ಇದು ಯುದ್ಧದ ಕಾರಣದಿಂದಾಗಿ ಆಗಿರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಯುದ್ಧ ನಡೀತಾ ಇಲ್ಲ, ಆದರೆ ನಾವು ಈ ತೈಲವನ್ನು ಬೇರೆ ದೇಶದಿಂದ, ನಾವು ಅಮೆರಿಕದಿಂದ ಕೊಳ್ಳಬಹುದು, ರಷ್ಯಾದಿಂದ ಕೊಳ್ಳಬಹುದು, ಅಥವಾ ಇರಾನ್ನಿಂದ ಕೊಳ್ಳಬಹುದು, ಎಲ್ಲೇ ಕೊಳ್ಳಬಹುದು. ಇವತ್ತು ಬೆಲೆ ಹೆಚ್ಚಾಗಿದೆ. ಆ ಕಾರಣದಿಂದ ನಾವು ಕೂಡ ಹೆಚ್ಚು ಮಾಡಬಹುದಿತ್ತು. ಒಂದು ಸಮಯ ಮೋದಿಜಿಯವರು ನಾಳೆ ಈಗ 10 ರೂಪಾಯಿ ಪೆಟ್ರೋಲ್ಗೆ, 10 ರೂಪಾಯಿ ಡೀಸೆಲ್ಗೆ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಒಂದು ಸಮಯ ಹೆಚ್ಚು ಮಾಡಬೇಕಂತಿದ್ರೆ ಅದೇ 10 ರೂಪಾಯಿ 1 ಲೀಟರ್ ಪೆಟ್ರೋಲು, 1 ಲೀಟರ್ ಡೀಸೆಲ್ಗೆ ಬೆಲೆ ಹೆಚ್ಚು ಮಾಡಿದ್ದಿದ್ರೆ ಎಲ್ಲರೂ ಏನು ಹೇಳ್ತಿದ್ರು, ಮೋದಿಯವರು ಬೆಲೆ ಏರಿಕೆ ಮಾಡಿಬಿಟ್ರು, ಒಂದು 20 ರೂಪಾಯೋ 15 ರೂಪಾಯಿ ಮಾಡಿಬಿಡೋದು, ಅದಾದ ಮೇಲೆ ಒಂದು 5 ರೂಪಾಯಿ ಕಡಿಮೆ ಮಾಡಿಬಿಡೋದು. ಈ ರೀತಿ ನಾಟಕ ಮಾಡಲಿಲ್ಲ. ಅವ್ರೇನು ಮಾಡಿದ್ರು ಅಂತಂದ್ರೆ, ಈ ಏರಿಕೆ ಆದ ತಕ್ಷಣ ಇದರ ರಿಫರ್ಕೇಷನ್ನು ಎಲ್ಲ ಇದ್ರ ಮೇಲೆ ಆಗುತ್ತೆ. ಲಾಜಿಸ್ಟಿಕ್ ಮೇಲೆ ಆಗುತ್ತೆ, ಪ್ರಯಾಣಗಳು ಮಾಡೋರ ಮೇಲೆ ಆಗುತ್ತೆ, ಫ್ಲೈಟ್ ಚಾರ್ಜಸ್ ಏರುತ್ತೆ, ಬೆಲೆ ಏರಿಕೆಗಳು ಹೆಚ್ಚಾಗುತ್ತೆ. ಇದು ಚೈನ್ ಲಿಂಕ್ ಇರೋದರಿಂದ ಇದು ಸಮಸ್ಯೆ ಜನರ ಮೇಲೆ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಇದನ್ನ ಹೆಚ್ಚಿಸೋದು, ಅದು ಜನರ ವಿರೋಧ ವ್ಯಕ್ತಪಡಿಸೋದು, ಆಮೇಲೆ ಬೇರೇನೋ ಮಾರ್ಗ ಕಂಡುಹಿಡಿಯೋದು, ಅದೆಲ್ಲ ಬೇಕಾಗಿಲ್ಲ. ಸರ್ಕಾರಕ್ಕೆ ಹೊರೆ ಆದರೂ ಸರಿ, ಸರ್ಕಾರದ ಇದರಿಂದ ಖಜಾನೆಯಿಂದಲೇ ನಾವು ತೈಲ ಕಂಪನಿಗಳು ನೀವು ಹೆಚ್ಚಿಸೋದು ಬೇಕಾಗಿಲ್ಲ, ನಾವೇ ನಿಮ್ಮ ಟ್ಯಾಕ್ಸನ್ನು, ನಿಮ್ಮ ಡ್ಯೂಟಿಯನ್ನು ನಾವು ಕಡಿಮೆ ಮಾಡಿಬಿಡ್ತೇವೆ ಅಂತೇಳಿ ಅದನ್ನು ಮಾಡಿದ್ರಿಂದ ಇದು ಜನರಿಗೆ ಇನ್ನೊಂದು ರೂಪದಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅನುಕೂಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈಗ 1% ಕೂಡ ಇಷ್ಟೆಲ್ಲ ದೇಶಗಳು, ಬೇರೆ ಬೇರೆ ದೇಶಗಳು ಏರಿಕೆ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಏರಿಕೆ ಇಲ್ಲ. ಆದ್ದರಿಂದ ಮಾನ್ಯ ಮೋದಿಜಿಯವರ ಸರ್ಕಾರದ ಈ ನಿಲುವನ್ನು ನಾನು ಸ್ವಾಗತ ಮಾಡ್ತೇನೆ. ಜನರಿಗೆ ಹೊರೆ ಇಲ್ಲದೆ
ಅದನ್ನ ಈ ಆಯಿಲ್ ಕಂಪನಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿಟ್ಟು ಜನರಿಗೆ ಯಾವುದೇ ತೊಂದರೆ ಇಲ್ಲದೆ ಇದನ್ನ ಇತ್ಯರ್ಥಪಡಿಸಿದ್ದಕ್ಕೆ ಇದರ ಪರೋಕ್ಷ ಆದಾಯ ಅಥವಾ ಸವಲತ್ತು ಜನರಿಗೆ ಸಿಕ್ಕಿದೆ. ಬೆಲೆ ಏರಿಕೆಯನ್ನ ಮಾಡಲಾರ್ದೆ ಈ ರೀತಿಯ ಸಮಸ್ಯೆಯನ್ನ ಆ ಬುಡದಲ್ಲಿಯೇ ಚೂಟಿ ಆಗ್ತಕ್ಕಂಥ ಅಥವಾ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನ ಬುದ್ಧಿವಂತಿಕೆಯಿಂದ ಮಾನ್ಯ ಮೋದಿಜಿಯವರು ಮಾಡಿದ್ದಾರೆ. ಅದರಿಂದ ನಾನು ಇದನ್ನ ಅಭಿನಂದಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ನೋಡಿ, ಇಲ್ಲಿ ಯಾರು ರಾಜರೂ ಅಲ್ಲ, ಯಾರು ಸೇವಕರೂ ಅಲ್ಲ. ಒಂದು ರೀತಿಯಲ್ಲಿ ಶಾಸಕರೇ ಸೇವಕರು. ಅದು ಯಾವ ಕಾರಣಕ್ಕೆ ಅವರಿಗೆ ಹೆಚ್ಚಬೇಕು ಗೊತ್ತಿಲ್ಲ. ಆದರೆ ಒಂದು ಏನು, ನೀವು ಶಾಸಕರಿಗೆ ಈಗಾಗಲೇ 1 ಅಥವಾ 2 ಟಿಕೆಟ್, ನನಗೆ ಸರಿಯಾಗಿ ಗೊತ್ತಿಲ್ಲ, ಕೊಡ್ತಾರೆ. ಕೊಟ್ಟಾಗ ಅವರ ಸಿಬ್ಬಂದಿ ಬಹಳ ಜನರು ಇರ್ತಾರೆ, ಅಥವಾ ಅವರನ್ನ ಕೇಳ್ತಕ್ಕಂಥವ್ರು ಇರ್ತಾರೆ ಅನ್ನೋ ಕಾರಣಕ್ಕೆ ಅವರು ಕೇಳಿರಬಹುದು. ಅಥವಾ ಸರ್ಕಾರ ಸವಲತ್ತುಗಳನ್ನ ಈ ಸ್ಟೇಡಿಯಂ ವಿಚಾರದಲ್ಲಿರ್ಬೋದು, ಈ ಆಟದ ವಿಚಾರದಲ್ಲಿರ್ಬೋದು, ಅವರಿಗೆ ಕೊಡೋ ಕಾರಣದಿಂದ ಇವ್ರಿಗೂ ಹೆಚ್ಚು ಟಿಕೆಟ್ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು ಇದು. ಆದ್ದರಿಂದ ನೋಡಿ, ಸರ್ವರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಇದು ಬೇಡಿಕೆಯನ್ನ ಈಡೇರಿಸುವ ಕೆಲಸವನ್ನು ಮಾಡಿದ್ದಾರೆ. ಈಗ ತಾವು ಕೇಳಿದ್ದು ಸಾಮಾನ್ಯ ಜನರ ಸಮಸ್ಯೆ ಬಂದಾಗ ಯಾಕೆ ಅಷ್ಟೊಂದು ಫಾಸ್ಟ್ ಆಗಿ ಮಾಡೋದಿಲ್ಲ ಅಂತ ತಾವು ಕೇಳಿದ್ದೀವಿ. ಆದರೆ ಇದನ್ನ ಅದಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕಾಣ್ತದೆ ನನಗೆ. ಯಾಕೆಂತಂದ್ರೆ ಇದು ಆಟ ಪಾಠದ ವಿಷಯ. ಇದು ತಕ್ಷಣಕ್ಕೆ ಈಗ ಏನೋ ಶನಿವಾರನೇ ಪ್ರಾರಂಭ ಆಗ್ತಿದೆ ಅಂತ ಕಾಣುತ್ತೆ. ಅದಾದ್ಮೇಲೆ ನಾವು ಮಾಡಿದ್ರೆ ಪ್ರಯೋಜನ ಏನಿದೆ? ಅದಕ್ಕಾಗಿ ಮಾಡಿರಬೇಕು. ಆದರೆ ನಾನು ಸರ್ಕಾರದಲ್ಲಿ ಕೇಳೋದು, ಇದರಲ್ಲಿ ನಿಮಗೆ ಎಷ್ಟು ಮುತುವರ್ಜಿ ಇದೆಯೋ ಅದೇ ರೀತಿ ಸರ್ವ ಸಮಸ್ಯೆಗಳು ಸರ್ವ ವಿಚಾರದಲ್ಲೂ ಈ ಸರ್ಕಾರಕ್ಕೆ ಆ ಪ್ರಜ್ಞೆ ಬರಲಿ.